ಸರ್ವರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ದೇವೀಸ್ ಕಿಚನ್ಗೆ ಸ್ವಾಗತ. ಈ ವಿಶೇಷ ಸಂದರ್ಭದಲ್ಲಿ ಒಂದು ಸಿಹಿ ತಿಂಡಿಯನ್ನು ಮಾಡೋಣ ಬನ್ನಿ. ಇದು ರವೆ ಉಂಡೆ. ಸಾಮಾನ್ಯವಾಗಿ ತುಂಬ ಜನ ಇಷ್ಟಪಡುವಂಥ ಒಂದು ತಿಂಡಿ. ಮಾಡ್ತಾರೆ, ಸುಲಭ ಕೂಡ, ಆದರೆ ಸರಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಹೇಗೆ ಏನು ಅನ್ನೋದು ಸ್ವಲ್ಪ ಗೊತ್ತಾಗೋದಿಲ್ಲ. ಬನ್ನಿ ಕಲಿಯೋಣ ರವೆ ಉಂಡೆಯನ್ನು ಸುಲಭವಾಗಿ ಮಾಡೋದು ಹೇಗೆ ಅಂತ. ಇನ್ನು ಈ ರವೆ ಉಂಡೆ ಮಾಡಬೇಕಾದ್ರೆ ಬೇಕಾದಂಥ ಪದಾರ್ಥಗಳಪ್ಪ ಅಂದರೆ 1 ಪಾವಷ್ಟು ಚಿರೋಟಿ ರವೆ ತೊಗೊಳ್ಳಿ, 3/4 ಪಾವಷ್ಟು ಸಕ್ಕರೆ ತೊಗೊಳ್ಳಿ. ಸಿಹಿ ನಿಮ್ಮ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಸಿಹಿ ಪದಾರ್ಥಕ್ಕೆ ಸಿಹಿ ಇದ್ರೇ ಚೆನ್ನ. ಸಕ್ಕರೆ ಕಡಿಮೆ ಬೇಕು ಅಂದವರು ಸಕ್ಕರೆ ಕಡಿಮೆ ಹಾಕೋಬೋದು. ಇನ್ನು ಒಣಕೊಬ್ಬರಿ ಒಂದು 1/4 ಬಟ್ಲಷ್ಟು ಒಣಕೊಬ್ಬರಿ ಹಾಕ್ಕೊಳ್ಳಿ. ಅದಾದ ನಂತರ ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗ ಮತ್ತು ಏಲಕ್ಕಿ ಇವೆಲ್ಲವನ್ನು ಹಾಕೋಬೇಕಾಗತ್ತೆ. ನಂತರ 1 ಸಣ್ಣ ಕಪ್ಪು ಹಾಲನ್ನು ನೀವು ಇಟ್ಕೋಬೇಕಾಗತ್ತೆ, ಬಿಸಿ ಮಾಡಿರೋವಂಥದ್ದು. ಆ ಹಾಲಿಗೆ ಒಂಚೂರು ನೀರು ಹಾಕ್ಕೊಂಡು ಕಾಯಿಸ್ಕೊಂಡು ಇಟ್ಕೊಂಡ್ರೂ ಆಗುತ್ತೆ. ಸೊ ಇವಿಷ್ಟು ಬೇಕಾದ ಪದಾರ್ಥಗಳು. ಮೊದಲಿಗೆ ಏನು ಮಾಡೋಣ ಅಂದರೆ ಈ ಸಕ್ಕರೆ ಮತ್ತು ಏಲಕ್ಕಿಯನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಮಾಡೋಣ. ಸೊ ಪೌಡ್ರ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಕಲಿಸ್ಲಿಕ್ಕೆ. ನಾನಿಲ್ಲಿ ಪಾಕ ಮಾಡಿಕೊಂಡು ಮಾಡ್ತಾಯಿಲ್ಲ, ಪೌಡ್ರ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಪೌಡ್ರ್ ಆಯಿತು. ಈಗ ಒಲೆ ಮೇಲೆ ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ನಾವು ಒಂದು 2ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕಿ ರವೆಯನ್ನು ಹುರ್ಕೊಳ್ಳೋಣ. ಚಿರೋಟಿ ರವೆಯನ್ನು ಈಗ ಹುರ್ಕೋಬೇಕು. ಈ ಒಂದು ರವೆಯನ್ನು ಹುರ್ಕೋಬೇಕಾದ್ರೆ ಮಂದಗತಿಯಲ್ಲಿ ನೀವು ಒಲೆಯನ್ನು ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇದ್ದರೂ ಪರವಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಕೂಡ ಹುರಿಬೋದು. ಅದಕ್ಕೆ ನೋಡ್ಕೊತಾ ಇರಬೇಕು ನೀವು, ತಳ ಹತ್ತಬಾರ್ದು, ಕೆಂಪಾಗಬಾರ್ದು. ನಿಧಾನವಾಗಿ ಇದನ್ನು ಹುರಿಬೇಕಾಗತ್ತೆ. ಯಾವುದೇ ಸಿಹಿ ಪದಾರ್ಥ ಮಾಡಬೇಕಾದ್ರೆ ಅಥವಾ ಅಡುಗೆ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದೇ ತಾಳ್ಮೆ. ಅದಕ್ಕೊಂದು ಟೈಮ್ ಕೊಡಬೇಕು. ಟೈಮ್ ಕೊಟ್ಟಾಗ ಮಾತ್ರ ನಿಮಗೆ ಚೆನ್ನಾಗಿ ಅಡುಗೆ ಆಗುತ್ತೆ. ಇಲ್ಲೂ ಅಷ್ಟೇ, ಒಂದು ಹದವಾಗಿ ಇದು ಹುರ್ತಾ ಬೇಕು. ಆಗಲೇ ನಿಮಗೆ ರವೆ ಉಂಡೆಯ ಒಂದು ಘಮ ಹೆಚ್ಚುತ್ತೆ ಮತ್ತು ರುಚಿ ಹೆಚ್ಚುತ್ತೆ. ಸೊ ಈಗ ನಿಧಾನಕ್ಕೆ ಹುರ್ಕೊಳ್ಳೋಣ. ತುಂಬ ಆತರದಲ್ಲಿ ಮಾಡೋವಂಥ ಅಡುಗೆ ಅಲ್ಲ ಇದು. ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಅಷ್ಟೇ. ನಿಧಾನವಾಗಿ ನೀವು ಹುರಿತಾ ಹೋಗಿ ಈ ಒಂದು ಚಿರೋಟಿ ರವೆ ಹೊಂಬಣ್ಣಕ್ಕೆ ಬರೋವರೆಗೂ ನೀವು ಹುರಿಬೇಕು. ರವೆ ಹುರಿತ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಪರಿಮಳ ಬರುತ್ತೆ, ಹುರಿತದ ಪರಿಮಳ ಬರುತ್ತೆ. ಹಾಗೆಯೇ ಸ್ವಲ್ಪ ಬಣ್ಣ ಬದಲಾಗುತ್ತೆ ನೋಡಿ. ಈಗ ಹುರಿತ ಆಗಿದೆ. ಸೊ ರವೆ ಕಂಪ್ಲೀಟಾಗಿ ಹುರಿದಿದ್ದಾಗಿದೆ. ಇದನ್ನು ನಾವು ಬೇರೆ ಪಾತ್ರೆಗೆ ವರ್ಗಾಯಿಸ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಅದೇ ಬಾಣಲಿಗೆ ನಾವು ಈಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. 3 ಸ್ಪೂನು ತುಪ್ಪ ಹಾಕಿ, ಅದಾದ ನಂತರ ಗೋಡಂಬಿಯನ್ನು ನೀವು ಹಾಕಿ, ಆ ನಂತರ ಗೋಡಂಬಿ ಆಗಬೇಕು. ಗೋಡಂಬಿ ಆದ ನಂತರ ದ್ರಾಕ್ಷಿಯನ್ನು ಹಾಕಿ ಇದನ್ನು ಹುರ್ಕೊಳ್ಳಿ. ಈ ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ ಕೂಡ ಬಣ್ಣ ಬದಲಾಗುತ್ತೆ, ಆಮೇಲೆ ದ್ರಾಕ್ಷಿ ದಪ್ಪ ಆಗುತ್ತೆ. ಇವೆರಡನ್ನು ನೀವು ಗಮನಿಸ್ಕೋಬೇಕು. ಹಾಗೆಯೇ ಲವಂಗ ಏನು ತೆಗೆದಿಟ್ಕೊಂಡಿದ್ವಿ, ಲವಂಗವನ್ನು ಕೂಡ ನಾವು ಈ ಮಿಶ್ರಣಕ್ಕೆ ಹಾಕ್ಕೊಂಡು ಈಗ ನಾವು ಹುರಿತಾ ಹೋಗೋಣ. ಇವೆಲ್ಲವೂ ಕೂಡ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಹುರಿಯೋಣ. ಇಲ್ಲೂ ಅಷ್ಟೇ, ಜಾಸ್ತಿ ಉರಿ ಇಟ್ಟರೆ ಕಪ್ಪಾಗಿಬಿಡುತ್ತೆ, ಸೀದು ಹೋಗುತ್ತೆ. ಸೀದು ಹೋಗಿರೋದ್ರಿಂದ ನೀವು ಹುರ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ ಆಗಿರೋದು, ಗೋಡಂಬಿ ದ್ರಾಕ್ಷಿ ಎಲ್ಲ ಆಗೋದು ಗೊತ್ತಾಗುತ್ತೆ ಕ್ಲೀನಾಗಿ. ಅಲ್ಲಿವರೆಗೂ ನೀವು ನಿಧಾನವಾಗಿ ಹುರ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದ ನಂತರ ಅದರ ಒಗ್ಗರಣೆ ರೆಡಿ ಆಯಿತು ನೋಡಿ. ಈಗ ಇದರ ಬಣ್ಣ ಬದಲಾಗ್ತದೆ, ಇಲ್ಲಿ ರೆಡಿಯಾಗಿದೆ ನೋಡಿ. ಹೀಗಾದರೆ ಆಯಿತು ಅಷ್ಟೇ, ನಿಮ್ಮ ಒಗ್ಗರಣೆ ರೆಡಿ. ಇದನ್ನು ಪಾತ್ರೆಗೆ ವರ್ಗಾಯಿಸ್ಕೊಳ್ಳಿ. ಅದೇ ಬಿಸಿ ಪಾತ್ರೆಗೆ ನೀವು ಒಣಕೊಬ್ಬರಿ ಏನು ತೆಗೆದಿಟ್ಕೊಂಡಿರುತ್ತೆ ಅದನ್ನು ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ಒಣಕೊಬ್ಬರಿ ನಾವು ಹಾಗೆ ಹಾಕಿದ್ರೆ ವಾಸನೆ ಬಂದುಬಿಡುತ್ತೆ, ಜಾಸ್ತಿ ಸಹ ರವೆ ಉಂಡೆ ಇಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಹುರ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ. ಇಲ್ಲೂ ಅಷ್ಟೇ, ಕೆಂಪಗಾಗಬಾರ್ದು, ಬಿಸಿ ಆಗಬೇಕಷ್ಟೆ. ಅಲ್ಲಿವರೆಗೂ ನೀವು ಇದನ್ನು ಹುರ್ಕೊಳ್ಳಿ. ಇದನ್ನು ಕೂಡ, ಇವೆಲ್ಲವನ್ನು ಕೂಡ ಒಂದು ಬಟ್ಟಲಿಗೆ ವರ್ಗಾಯಿಸ್ಕೊಳ್ಳಿ. ಈ ಬಟ್ಟಲಲ್ಲಿ ನೀವು ಎಲ್ಲ ಹಾಕ್ಕೊಂಡಿದ್ದೀರಿ, ಅಗಲವಾದ ಬಟ್ಟಲಿಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀರಾ. ಎಲ್ಲ ಮಿಶ್ರಣ ಇದರಲ್ಲಿದೆ. ಅಂದರೆ ದ್ರಾಕ್ಷಿ, ಗೋಡಂಬಿ, ಹುರ್ಕೊಂಡಿದ್ದೇನಿದೆ, ಮತ್ತು ಒಣಕೊಬ್ಬರಿ, ರವೆ, ಸಕ್ಕರೆ ಎಲ್ಲವನ್ನು ಹಾಕ್ಕೊಂಡಿದ್ದೀರ. ಈಗ ನಾವು ಸರಿಯಾಗಿ ಇದನ್ನು ಬೆರೆಸ್ಕೋಬೇಕು. ಸರಿಯಾಗಿ ಮೊದಲೇ ಕೈಯಲ್ಲಿ ಕಾಳಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಇರುವಾಗ ನೀವು ಒಂದು ಸೌಟು ಅಥವಾ ಇದೊಂದು ಹಲ್ಲೆಯ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಎಲ್ಲ ಕಲಸಿದ್ದಾದ ನಂತರ ಸ್ವಲ್ಪ ಬೆಚ್ಚಗಿರಬೇಕು. ಈ ಮಿಶ್ರಣ ಬೆಚ್ಚಗಿರಬೇಕು, ಸಂಪೂರ್ಣವಾಗಿ ಆರಬಾರ್ದು. ಬೆಚ್ಚಗಿರುವಾಗಲೇ ನೀವೇನು ಮಾಡಬೇಕು ಅಂತಂದರೆ, ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಹಾಲು ತೆಗೆದಿಟ್ಕೊಂಡಿದ್ದೀರಲ್ಲ, ಆ ಹಾಲನ್ನು ನೀವು ಹಾಕಿ ಸ್ವಲ್ಪವಾಗಿ ನೀವು ಕಲಿಸ್ತಾ ಹೋಗಬೇಕು ನೋಡಿ. ಕೈಯಲ್ಲಿ ಹೀಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೀವು
ಕೈಯಲ್ಲಿ ಚೆನ್ನಾಗಿ ನೀವು ಅದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಾಡಿ ಆದ ನಂತರ ಈಗ ನೀವು ಹಾಲನ್ನು ನೀವು ಕಲಸಿ ಹಾಕಬೇಕಾಗತ್ತೆ. ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಅಂತ ಹೇಳಿದೆ. ಯಾಕೆ ಅಂತಂದರೆ ಅದು ತೀರಾ ಒದ್ದೆ ಅದು ಚೆನ್ನಾಗಿರೋದಿಲ್ಲ. ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ, ಅದು ಹೀರ್ಕೊಳ್ತಾ ಹೋಗುತ್ತೆ. ಹಾಗೆ ನೀವು ಸ್ವಲ್ಪನೇ ಹಾಕ್ಕೊಂಡು ಸಂಪೂರ್ಣವಾಗಿ ಒಂದು ಬಟ್ಲು ಹಾಲೇನಿದೆ ಅದನ್ನು ಹಾಕೋಬೋದು. ಅಗತ್ಯ ಇದ್ದರೆ ಮಾತ್ರ ಅಷ್ಟು ಹಾಕೋಬೇಕು. ಇಲ್ಲ ಅಂತಂದರೆ ನೀವು ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ ನಿಮಗೆ. ಆ ಒಂದು ಹದಕ್ಕೆ ಉಂಡೆ ಕಟ್ಟುವ ಹದ ಬರಬೇಕು. ಅಲ್ಲಿವರೆಗೂ ನೀವು ಹಾಲಲ್ಲಿ ಹಾಕಿ ಇದು ಮಾಡಿ, ತುಂಬ ಒದ್ದೆನೂ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಮಿಕ್ಕಿದ ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನು. ಇದು ಸರಿಯಾಗಿ ಅಳತೆಗೆ ಹೊಂದ್ತಾ ಇದೆ. ಹಾಗಾಗಿ ನಾನು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಈಗ ಈ ಹದಕ್ಕೆ ಬಂದಾಗ ಇದು ನೋಡಿ ಸಿದ್ಧ ಆಯಿತು. ಇದು ಉಂಡೆ ಕಟ್ಟಲಿಕ್ಕೆ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಇದನ್ನು ನೋಡಿಕೊಂಡು ಹಾಲನ್ನು ಬೆರೆಸ್ಕೋಬೇಕು. ಗಟ್ಟಿ ಹಾಲು ಹಾಕಿದ್ರೂ ಪರವಾಗಿಲ್ಲ, ಒಂಚೂರು ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅದರಲ್ಲೇನು ಸಮಸ್ಯೆ ಇಲ್ಲ. ಈ ರೀತಿ ಆದ ನಂತರ ನೀವು ಒಂದೊಂದನ್ನೇ ಸ್ವಸ್ವಲ್ಪನೇ ತೊಗೊಂಡು ಈಗ ಉಂಡೆ ಕಟ್ಟಲಿಕ್ಕೆ ಶುರು ಮಾಡಿ. ನಿಮ್ಮ ಅಳತೆಗೆ ಯಾವ್ದು ಬೇಕೋ ಅಳತೆಗೆ ನೀವು ಉಂಡೆಯನ್ನು ಕಟ್ಕೊಳ್ತಾ ಹೋಗಿ. ಅದರಲ್ಲೇನಿಲ್ಲ, ಚಿಕ್ಕದು ಅಥವಾ ಮಾಡ್ಬೋದು, ದೊಡ್ಡದಾದ್ರೂ ಮಾಡ್ಬೋದು. ಮಾಡಿಕೊಂಡು ಹೋಗಿ ಉಂಡೆ ನೀವು ಕಟ್ಟುವಾಗ ನೋಡ್ಕೊಳ್ಳಿ, ನೀವು ಒಂದೊಂದು ಉಂಡೆಯಲ್ಲೂ ಕೂಡ ಸ್ವಲ್ಪ ಗೋಡಂಬಿ, ಒಂದು ದ್ರಾಕ್ಷಿ ಬರೋ ಥರ ಇದ್ದರೆ ಚೆನ್ನಾಗಿರುತ್ತೆ. ನೀವು ಸರಿಯಾಗಿ ಕಲಿಸಿಲ್ಲ ಅಂದರೆ ಏನಂದರೆ 1-2 ಉಂಡೆಯಲ್ಲೇ ಜಾಸ್ತಿ ಇರುತ್ತೆ. ಹಾಗಾಗಬಾರ್ದು. ಸರಿಯಾಗಿ ಇದನ್ನು ಮಿಶ್ರಣ ಮಾಡಬೇಕು. ಹೀಗಾದರೆ ಸರಿಯಾಗಿ ನೀವು ಮಾಡಿದ್ದೀರಾ ಅಂತ ಅರ್ಥ. ಮೀಡಿಯಮ್ ಅಳತೆಯಲ್ಲಿ ನೀವು ಉಂಡೆಗಳನ್ನ ಕಟ್ಟಿದ್ರೆ ಸುಮಾರು ಒಂದು 15-16 ಅಷ್ಟು ಉಂಡೆಗಳಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ತಿಂದರೆ ನೀವು ತುಂಬ ರುಚಿಯಾಗಿರುತ್ತೆ. ಯಾವುದೇ ಸಿಹಿ ಪದಾರ್ಥ ಅಷ್ಟೇ ಸ್ವಲ್ಪ ಕಾಲಾವಕಾಶ ಆಗಬೇಕು, ಆಗ ತುಂಬ ರುಚಿಯಾಗಿರುತ್ತೆ. ನೋಡಿ, ಟ್ರೈ ಮಾಡಿ, ಹಾಗೆ ಹೇಳಿ ಹೇಗೆ ಅನ್ನಿಸ್ತು ಅಂತ. ಕೃಷ್ಣನಿಗೆ ನೈವೇದ್ಯಕ್ಕಿಡಿ, ನೀವು ಖುಷಿಯಾಗಿರಿ, ಹಾಗೆ ನಮಗೂ ಖುಷಿ ಪಡಿಸಿ. ಮರೆಯದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ದೇವೀಸ್ ಕಿಚನ್, ಅಡುಗೆ ಕಲಿಯುವವರಿಗೋಸ್ಕರ ಮಾಡಿರುವಂಥ ಚಾನಲ್. ನೀವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ಬಹಳ ಖುಷಿಯಾಗುತ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣಾಷ್ಟಮಿಯ ಶುಭಾಶಯಗಳು.